ಸುಪ್ರೀಂ ವಿಚಾರಣೆ ಬೆನ್ನಲ್ಲೇ ದರ್ಶನ್ ಕೇಸ್ನ ಬಗ್ಗೆ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ದೇಶದ ಸಾಮಾನ್ಯನಿಗೆ ಸುಪ್ರೀಂ ಕೋರ್ಟ್ ಭರವಸೆಯ ಕಿರಣ. ರೇಣುಕಾಸ್ವಾಮಿಗೆ ನ್ಯಾಯ ಸಿಗುವ ನಿರೀಕ್ಷೆ ಇದೆ ಅಂತ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಹೈಕೋರ್ಟ್ನ ಬಗ್ಗೆ ಸುಪ್ರೀಂ ಅಸಮಾಧಾನವನ್ನ ಉಲ್ಲೇಖಿಸಿ ಪೋಸ್ಟ್ ಮಾಡಿದ್ದಾರೆ. ಹೈಕೋರ್ಟ್ ಆದೇಶ ಅಸಮಂಜಸ ಅಂತ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿತ್ತು. ಬೇಲ್ ಆದೇಶಕ್ಕೆ ಹೈಕೋರ್ಟ್ ಕೊಟ್ಟಂತ ಕಾರಣಗಳು ಅದು ಸಮರ್ಪಕವಾಗಿಲ್ಲ, ನ್ಯಾಯಾಂಗದ ಅಧಿಕಾರ ಅಸಮಂಜಸವಾಗಿ ಬಳಕೆಯಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್. ಇದನ್ನೇ ಪೋಸ್ಟ್ ಮಾಡಿ ತಮ್ಮ ಅಭಿಪ್ರಾಯವನ್ನ ನಟಿ ರಮ್ಯಾ ವ್ಯಕ್ತಪಡಿಸಿದ್ದಾರೆ. ಒಂದು ಪೋಸ್ಟ್ ಮಾಡಿದ್ದಾರೆ, ನೀವು ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ ಇಸ್ ಅ ರೇ ಆಫ್ ಹೋಪ್ ಫಾರ್ ದ ಕಾಮನ್ ಮ್ಯಾನ್ ಆಫ್ ಇಂಡಿಯಾ. ಹೋಪ್ಫುಲಿ ರೇಣುಕಾಸ್ವಾಮೀಸ್ ಫ್ಯಾಮಿಲಿ ವಿಲ್ ಗೆಟ್ ಜಸ್ಟಿಸ್ ಅಂತ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಒಂದು ಆಶಾಕಿರಣ, ನಿಜಕ್ಕೂ ಆಶಾಕಿರಣ. ಒಂದು ಹಂತದವರೆಗೆ ಇಡೀ ದೇಶಕ್ಕೆ ನ್ಯಾಯಾಂಗದ ಮೇಲೆ, ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆನೇ ಹೊರಡ್ಬಿಡ್ತೇನೋ ಅಂತ ಅನಿಸೋವಾಗ ಸುಪ್ರೀಂ ಕೋರ್ಟ್ ಪದೇ ಪದೇ ಬಂದು ಇಲ್ಲ, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಕೂಡ ಜೀವಂತವಾಗಿದೆ, ಜನಸಾಮಾನ್ಯರು ನ್ಯಾಯಾಂಗವನ್ನು ನಂಬಬಹುದು ಅಂತ ತೋರಿಸ್ಕೊಡ್ತಾ ಇದೆ. ಇಲ್ಲೂ ಕೂಡ ಹಾಗೆ ಆಗಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ಏನೆಲ್ಲ ಉಲ್ಲೇಖ ಮಾಡ್ತೋ ಅದನ್ನು ನೀವು ಗಮನಿಸ್ತಾ ಬಂದಾಗ ಹೌದಲ್ವಾ ಅಂತ ಅನಿಸ್ಬಿಡುತ್ತೆ. ಈ ಹಿಂದೆ ಹೈಕೋರ್ಟ್ ದರ್ಶನ್ ಅವರ ವಿಚಾರದಲ್ಲಿ ತೆಗೆದುಕೊಂಡಂಥ ನಿಲುವು ಇದೆಯಲ್ಲ, ಅದರ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ಸೆಷನ್ಸ್ ಕೋರ್ಟ್ ಜಾಮೀನನ್ನು ಕೊಟ್ಟಿಲ್ಲ. ಸೆಷನ್ ಕೋರ್ಟ್ ಕೊಟ್ಟಂಥ ಒಂದಷ್ಟು ಕಾರಣಗಳಿತ್ತಲ್ಲ, ಅದು ಸಮಂಜಸ ಅಂತ ಅನಿಸಿತ್ತು. ಹೌದಲ್ವಾ, ಜಾಮೀನು ಕೊಡಬಾರ್ದಲ್ವಾ, ಹೀಗಿದ್ದ ಮೇಲೆ ಜಾಮೀನು ಹೇಗೆ ಕೊಡಬೇಕು ಅಂತ ಅನಿಸಿತ್ತು. ಆದರೆ ಹೈಕೋರ್ಟ್ ಬಂದಾಗ ಹೈಕೋರ್ಟ್ ತನ್ನದೇ ಆದಂಥ ವ್ಯಾಖ್ಯಾನವನ್ನು ಮಾಡೋದಕ್ಕೆ ಶುರು ಮಾಡಿತು. ಗ್ರೌಂಡ್ಸ್ ಆಫ್ ಅರೆಸ್ಟು, ಇನ್ನೊಂದು ಮತ್ತೊಂದು ಅಂತ ಹೇಳಿ ಕಾರಣ ಕೊಟ್ಟು ದರ್ಶನ್ ಅವರಿಗೆ ಮೆಡಿಕಲ್ ರೀಸನ್ನ ಮೇಲೆ ಜಾಮೀನನ್ನು ಕೊಡ್ತು. ಏನು ಅಂತ ಹೇಳ್ತು ಹೈಕೋರ್ಟ್? ಬೆನ್ನೋವೋ ಸೊಂಟ ನೋವೋ, ಮೆಡಿಕಲ್ ರೀಸನ್ನು, ಪಾಪ ಆಪರೇಷನ್ ಮಾಡ್ಕೊಳ್ಳಿ, ತಗೊಳ್ಳಿ ಜಾಮೀನು ಅಂತ ಕೊಡ್ತು. ಯಾವ ಆಪರೇಷನ್ ಆಯಿತು? ಅವತ್ತಿಂದ ಇವತ್ತಿನವರೆಗೆ ಆಪರೇಷನ್ ಸುದ್ದಿನೇ ಇಲ್ಲ, ಸೊಂಟ ನೋವು ಸುದ್ದಿ ಇಲ್ಲ, ಬೆನ್ನೋವು ಸುದ್ದಿ ಇಲ್ಲ. ಹಾಗಾದರೆ ಸಾಮಾನ್ಯ ಜನರಿಗೊಂದು ನ್ಯಾಯ, ಉಳ್ಳವರಿಗೊಂದು ನ್ಯಾಯನ, ಪ್ರಭಾವಶಾಲಿಗಳಿಗೆ ಒಂದು ನ್ಯಾಯನ? ಇವತ್ತು ಸುಪ್ರೀಂ ಕೋರ್ಟ್ ಅದನ್ನೇ ಪ್ರಶ್ನೆ ಮಾಡಿದೆ. ಹೈಕೋರ್ಟ್ ತನ್ನ ವಿವೇಚನೆಯನ್ನು ಬಳಸೇ ಇಲ್ಲ. ಸೊ ಇದರ ಬಗ್ಗೆ ರಮ್ಯಾ ಅವರು ಟ್ವೀಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಈಸ್ ಅ ರೇ ಆಫ್ ಹೋಪ್ ಫಾರ್ ದ ಕಾಮನ್ ಮ್ಯಾನ್ ಆಫ್ ಇಂಡಿಯಾ. ಹೋಪ್ಫುಲಿ ರೇಣುಕಾಸ್ವಾಮೀಸ್ ಫ್ಯಾಮಿಲಿ ವಿಲ್ ಗೆಟ್ ಜಸ್ಟಿಸ್ ಅಂತ ಹಾಕಿದ್ದಾರೆ. ಅದರ ಜೊತೆಗೆ ಇವತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಬಗ್ಗೆ ಏನೆಲ್ಲ ಹೇಳಿದೆಯೋ ಅದೆಲ್ಲವನ್ನು ಉಲ್ಲೇಖ ಮಾಡಿದ್ದಾರೆ. ಬಹಳ ಟಫ್ ಆಗಿ ಅಬ್ಸರ್ವ್ ಮಾಡಿದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಬಗ್ಗೆ. ಇಲ್ಲಿ ನೀವು ಒಂದನ್ನು ಗಮನಿಸಬೇಕು. ಇಲ್ಲಿಂದ ಕೂತ್ಕೊಂಡು ನಾವು ಜಡ್ಜ್ಮೆಂಟನ್ನಾಗಲಿ, ಹೈಕೋರ್ಟನ್ನಾಗಲಿ, ಇನ್ನೊಂದನ್ನಾಗಲಿ ನಾವು ದೂಷಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನು ನಾವು ಹೇಳ್ತಾ ಇದ್ದೀವಿ. ಎಲ್ಲ ಅಧೀನ ನ್ಯಾಯಾಲಯಗಳಿಗೆ, ಅಂದರೆ ಹೈಕೋರ್ಟ್ನ ಅಧೀನ ನ್ಯಾಯಾಲಯಗಳಿರ್ತಾವಲ್ಲ, ಆ ನ್ಯಾಯಾಲಯಗಳಿಗೆ ವಿಜಿಲೆನ್ಸ್ ಅನ್ನೋದಿರುತ್ತೆ. ಸುಪ್ರೀಂ ಕೋರ್ಟ್ನ ದೇಖಾವೆಯಲ್ಲಿ ನಡೆಯುತ್ತೆ, ಆದರೆ ಹೈಕೋರ್ಟ್ ಹಾಗಲ್ಲ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಅಧೀನ ನ್ಯಾಯಾಲಯ ಆಗಿರ್ಬೋದು ಸುಪ್ರೀಂ ಕೋರ್ಟ್ಗೆ, ಆದರೆ ಕಾರ್ಯವೈಖರಿಯಲ್ಲಿ ಸ್ವತಂತ್ರವಾಗಿರುತ್ತೆ ಹೈಕೋರ್ಟ್. ಇದರ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಉತ್ತಮವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.